ಪ್ರಿಯ ವೀಕ್ಷಕರೇ, ತುಳುನಾಡಿನಲ್ಲಿ ತುಳು ಚಿತ್ರರಂಗ ಬೆಳೆದಂತೆ ತುಳು ನಾಟಕ ರಂಗ ಕೂಡ ಬೆಳೀತಾ ಇದೆ. ಒಂದು ಕಾಲದಲ್ಲಿ ದೇವದಾಸ್ ಕಾಪಿಕಾಡ್ ಅವರ ಚಾಪರ್ಕ ಹಾಗೆ ವಿಜಯ್ ಕುಮಾರ್ ಕೋಡಿಯಲ್ ಬೈಲ್ ಅವರ ಅಸಲ್ ಕಲಾವಿದರು ಸಿಕ್ಕಾಪಟ್ಟೆ ಪ್ರಸಿದ್ಧಿ ಪಡೆದಿತ್ತು. ಆ ಬಳಿಕ ಕಿಶೋರ್ ಶೆಟ್ಟಿ ಅವರ ಲಕುಮಿ, ಉಮೇಶ್ ಬಿಜಾರು ಅವರ ನಮ್ಮ ಕಲಾವಿದರು ಹಾಗೆ ಶಾರದಾ ಆರ್ಟ್ಸ್ ಮಂಜೇಶ್ವರ ತುಳುನಾಡಿನಾದ್ಯಂತ ಖ್ಯಾತಿ ಗಳಿಸಿತ್ತು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ತುಳುನಾಡಿನಾದ್ಯಂತ ಹಲವಾರು ನಾಟಕ ತಂಡಗಳು ಹುಟ್ಟಿಕೊಂಡವು. ಅದರಲ್ಲಿ ಕೆಲವು ನಾಟಕವಂತೂ 100 ಪ್ರದರ್ಶನ ಕಂಡು ಯಶಸ್ವಿಯಾದವು. ಅದೇ ರೀತಿ ಈ ಸಾಲಿಗೆ ಸೇರುವ ಹೊಸ ನಾಟಕ ತಂಡ ಇದೀಗ ಸಾಕಷ್ಟು ಸುದ್ದಿ ಮಾಡ್ತಿದೆ. ಅದೇ ಮುಖೇಶ್ ಶೆಟ್ಟಿ, ಆಕಾಶ್ ಭವನ ಇವರ ಸಂಚಾಲಕತ್ವದ ಸಮೃದ್ಧಿ ಕಲಾವಿದರು ಮಂಗಳೂರು. ಸಮೃದ್ಧಿ ಕಲಾವಿದರ 4 ನಡುಟು ಅನ್ನೋ ನೂತನ ಸಾಮಾಜಿಕ ಹಾಸ್ಯಮಯ ನಾಟಕ ಬಿಡುಗಡೆಯಾಗಿ ಕೇವಲ 2 ಪ್ರದರ್ಶನದಲ್ಲಿ ತುಳುನಾಡಿನಾದ್ಯಂತ ದೊಡ್ಡ ಸುದ್ದಿ ಮಾಡಿತ್ತು. ಕಲಾ ಸಾಮ್ರಾಟ್ ಲಕುಮಿಯ ನವೀನ್ ಶೆಟ್ಟಿ ಅಳಿಕೆಯವರ ದಕ್ಷ ನಿರ್ದೇಶನದಲ್ಲಿ ಮೂಡಿಬಂದ ಈ ನಾಟಕ ಪ್ರೇಕ್ಷಕರನ್ನು ಮನಸೂರೆಗೊಳಿಸಿತ್ತು. ಬಲೆ ತೆಲಿಪಾಲೆ, ಮಜಾ ಭಾರತ ಹಾಗೆ ಸಿಪಿಎಲ್ ಖ್ಯಾತಿಯ ತುಳು ಹಾಸ್ಯ ನಟ ರಂಜನ್ ಬೋಳೂರು ಅವರ ಹಾಸ್ಯವಂತೂ ಜನರನ್ನು ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗಿಸುವಂತೆ ಮಾಡಿತು. ಅದೇ ರೀತಿ ರಂಜನ್ಗೆ ರವೀಶ್ ಬಲ್ಮಠ, ಬಾಲಕೃಷ್ಣ ಕಿನ್ನಿಗೋಳಿ ಮತ್ತು ಜಗದೀಶ್ ಅಡ್ಯಾರ್ ಉತ್ತಮ ಸಾಥ್ ನೀಡಿದ್ದು ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾದರು. ಏನೋ ನಾಯಕ ನಾಯಕಿಯಾಗಿ ನಿತಿನ್ ಮತ್ತು ಸಂಗೀತ ಮುಲ್ಕಿ ಜೋಡಿ ಕಾಣಿಸಿಕೊಂಡಿದ್ದು ಇವರ ಅಭಿನಯವಂತೂ ಅತ್ಯದ್ಭುತ. ಉಳಿದಂತೆ ಕಿರಣ್ ಕೊಲ್ಯ, ತಾರನಾಥ್ ಕುಳಾಯಿ, ಕುಮಾರಿ ಪ್ರಣೀತಿ, ಅಭಿಷೇಕ್ ಕೊಟ್ಟಾರ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ರು. ಇನ್ನು ಗಣೇಶ್ ಕೋಡಕಲ್ ಅವರ ಸಂಗೀತ ಈ ನಾಟಕದ ಮತ್ತೊಂದು ಪ್ಲಸ್ ಪಾಯಿಂಟ್. ಇವರಿಗೆ ರಾಜೇಶ್ ಭಟ್ ಸಾಥ್ ನೀಡಿದ್ದಾರೆ. ಇನ್ನು ನವೀನ್ ಸಿ ಅಳಿಕೆಯವರ ರಂಗಾಲಂಕಾರ, ಶ್ರೀಕಾಂತ್ ಮೂಡೂರ್ ಅವರ ಧ್ವನಿ, ರವಿ ಸೋಮೇಶ್ವರ್ ಅವರ ಬೆಳಕು ನಾಟಕದಲ್ಲಿ ಎದ್ದು ಕಾಣಿಸುತ್ತೆ. ಇವೆಲ್ಲವೂ ಪ್ರವೀಣ್ ಕೋಡಕಲ್ ಅವರ ಸಂಪೂರ್ಣ ಸಹಕಾರದಿಂದ ಮೂಡಿಬಂದಿದೆ. ಅದೇನೇ ಇರಲಿ, ಅಂದು ಈ ನಾಟಕವನ್ನು ನೀವು ನೋಡಲು ಮಿಸ್ ಮಾಡಿಕೊಂಡಿದ್ರೆ ಇದೀಗ ನೋಡೋ ಸುವರ್ಣಾವಕಾಶ ಬಂದೊದಗಿದೆ. ಯಸ್, ಈ ನಾಟಕ ಇದೇ ಬರುವ ಅಕ್ಟೋಬರ್ 15 ಮಂಗಳವಾರ ಸಂಜೆ 6:30ಕ್ಕೆ ಮಂಗಳೂರಿನ ಪುರಭವನದಲ್ಲಿ ಪ್ರದರ್ಶನಗೊಳ್ಳಲಿದೆ. ಎಲ್ಲರ ಅನುಕೂಲಕ್ಕಾಗಿ ಈ ನಾಟಕವನ್ನು ಉಚಿತವಾಗಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಅಂದು ಮಿಸ್ ಮಾಡಿಕೊಂಡವರು ಹಾಗೆ ನೋಡಿ ಇಷ್ಟಪಟ್ಟವರು ಮತ್ತೊಮ್ಮೆ 4 ನಡುಟು ನಾಟಕವನ್ನು ನೋಡಿ ಅವರಿಗೆ ಪ್ರೋತ್ಸಾಹ ಬೆಂಬಲವನ್ನು ನೀಡೋಣ. ವಿಭಿನ್ನತೆಗೆ ಸಾಕ್ಷಿಯಾದ ಈ ನಾಟಕ ತಂಡಕ್ಕೆ ನಮ್ದೊಂದು ಆಲ್ ದ ಬೆಸ್ಟ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.